ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾನಷ್ಟೇ ತಿಳಿದುಕೊಳ್ಳದೆ ಇನ್ನೊಬ್ಬರಿಗೂ ಕೂಡ ತಿಳಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ನಾನು ಈ ಒಂದು ಅಂಬೇಡ್ಕರ್ ಮಾಲೆಯನ್ನ ಹಾಕಿಕೊಂಡಿದ್ದೆ. ಆಳುವ ವರ್ಗ ಆದ್ರೂ ಕೂಡ ರಾಜಕೀಯ ಅಧಿಕಾರ ಪಡೆದರೂ ಕೂಡ ನಾವು ಸಾಂಸ್ಕೃತಿಕವಾಗಿ ಬದಲಾಗಬೇಕು. ಈ ನಡುವೆ ನಮಗೆ ಜೀವಕ್ಕೆ ಅಪಾಯ ತರ್ತಕ್ಕಂಥ ಅನಾರೋಗ್ಯವನ್ನು ಉಂಟು ಮಾಡ್ತಕ್ಕಂಥ ಯಾವುದಾದ್ರೂ ಹವ್ಯಾಸಗಳಿದ್ರೆ ಜೀವನ ಪೂರ್ತಿ ಬಿಡುವಂತ ತೀರ್ಮಾನ ಮಾಡಿನೇ ಭೀಮಮಾಲೆ ಹಾಕ್ಬೇಕನ್ನಂತ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ನಾವು ಬಾಬಾ ಸಾಹೇಬ್ರ ತರ ನೇರವಾಗಿ ನಾವು ಬದಲಾಗಕ್ಕಾಗಲ್ಲ. ನಾವು ಅದನ್ನ ತಿಳ್ಕೊಳ್ಬೇಕಾಗ್ತದೆ, ಬೌದ್ಧ ಧರ್ಮವನ್ನು ತಿಳ್ಕೊಳ್ಬೇಕಾಗ್ತದೆ. ಮೌಢ್ಯತೆ ಅಂತಕ್ಕಂಥದ್ದು ಈ ದೇಶಕ್ಕೆ ಅಂಟಿಕೊಂಡಿರತಕ್ಕಂಥ ದೊಡ್ಡ ಪಿಡುಗು. ಇದನ್ನ ಬಿಡಿಸುವಂಥದ್ದು ಕಷ್ಟ. ವಿದ್ಯಾರ್ಥಿಗಳ ನಡೆ ಸಂವಿಧಾನದ ಕಡೆ ಅನ್ನುವಂಥ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ಸಂವಿಧಾನವನ್ನ ಪರಿಚಯಿಸ್ತಕ್ಕಂಥ ಕೆಲಸ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರಾರಂಭಿಸಿದ್ವಿ. ಇವತ್ತಿನ ಯುವ ಜನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ಬಹಳಷ್ಟು ದೂರವಿದ್ದಾರೇನೋ ಅನ್ನತಕ್ಕಂಥ ಒಂದು ಆತಂಕ ನಮ್ಮನ್ನ ಕಾಡ್ತಾ ಇದೆ. ಈ ವರ್ಷ ನಾನು ಭೀಮಮಾಲೆ ಹಾಕಿಕೊಂಡಿರ್ತಕ್ಕಂಥ ಉದ್ದೇಶ ಇಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಂಸ್ಕೃತಿಕವಾಗಿ ಬದಲಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇವತ್ತು ಯಾವುದಾದ್ರೂ ನಾವು ಒಂದು ಸಿಂಬಲ್ ಪ್ರತಿಯೊಬ್ಬರಿಗೂ ಕೂಡ ಬೇಕೇ ಬೇಕು. ಹಾಗಾಗಿ ಇವತ್ತು ಈ ನೀಲಿ ಅಂತಕ್ಕಂಥದ್ದು ಇದು ಸಮಾನತೆಯ ಒಂದು ಸಂಕೇತ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ನಾನಷ್ಟೇ ತಿಳಿದುಕೊಳ್ಳದೆ ಇನ್ನೊಬ್ಬರಿಗೂ ಕೂಡ ತಿಳಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳುವುದರ ಜೊತೆಗೆ ನಾನು ಈ ಒಂದು ಅಂಬೇಡ್ಕರ್ ಮಾಲೆಯನ್ನು ಹಾಕಿಕೊಂಡಿದ್ದೆ. ಇದರಿಂದ ಏನು ಸಂದೇಶ ಕೊಡ್ತೀರಾ ಸರ್ ಯುವ ಜನರಿಗೆ? ಇವತ್ತಿನ ಯುವ ಜನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ಬಹಳಷ್ಟು ದೂರವಿದ್ದಾರೇನೋ ಅನ್ನತಕ್ಕಂಥ ಒಂದು ಆತಂಕ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕಾಗಿ ಇವತ್ತಿನ ಯುವ ಜನತೆ ತಮ್ಮ ಹಲವಾರು ವ್ಯಸನಗಳಿಗೆ ಬಲಿಯಾಗಿದ್ದಾರೆ. ಇವತ್ತು ಎಂತಹ ಒಂದು ಪ್ರತಿಕೂಲ ಸಂದರ್ಭದಲ್ಲಿ, ಎಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟರೆ ಬೇರೆ ಉದಾಹರಣೆಗಳು ಬೇಕಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಹ ಒಂದು ತಳ ಸಮುದಾಯದಲ್ಲಿ ಬಂದು ಈ ಜಗತ್ತಿಗೆ ತಾವು ಏನು ಎನ್ನುವಂಥದ್ದನ್ನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆಯುವುದರ ಮುಖಾಂತರವಾಗಿ ಈ ದೇಶದ ಸರ್ವ ಜನಾಂಗದ ಆಶಯಗಳನ್ನು ಎತ್ತಿಡುವುದರ ಮುಖಾಂತರವಾಗಿ ಈ ಸಂವಿಧಾನದ ಮೂಲಕ ಒಂದಿಷ್ಟು ಸರ್ವ ಜನಾಂಗವು ಕೂಡ ಐಕ್ಯತೆಯಿಂದ, ಸಮಾನತೆಯಿಂದ, ಘನತೆಯಿಂದ ಬದುಕುವಂತಹ ಒಂದು ಮಾರ್ಗಸೂಚಿಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಈ ದೇಶದ ಯುವ ಜನತೆ ಕೂಡ ಅವರನ್ನು ಹಿಂಬಾಲಿಸಬೇಕಾಗಿದೆ. ಅವರ ತತ್ವ ಆದರ್ಶಗಳನ್ನು ಪಾಲಿಸುವ ಮುಖಾಂತರವಾಗಿ ತಮ್ಮ ಬದುಕನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಮೌಢ್ಯದಲ್ಲಿ ಹೆಚ್ಚಾಗಿ ಇವಾಗ ಬಲಿಯಾಗ್ತಿದ್ದಾರೆ, ಅದರಿಂದ ಹೊರಗೆ ಬರ್ತಾರೆ. ಹೇಗೇನು ಕೆಲಸ ಮಾಡ್ತೀರಾ? ಹೇಗೆ ಹೊರಗಡೆ ಬಾ ಅಂತ ಅವರು ನನ್ನ ಮನವಿ ಮಾಡ್ತೀರಾ? ಇಲ್ಲಿ ಮೌಢ್ಯತೆ ಅಂತಕ್ಕಂಥದ್ದು ಈ ದೇಶಕ್ಕೆ ಅಂಟಿಕೊಂಡಿರತಕ್ಕಂಥ ದೊಡ್ಡ ಪಿಡುಗು. ಇದನ್ನ ಬಿಡಿಸುವಂಥದ್ದು ಕಷ್ಟ. ಆದರೆ ಒಂದೇ ಸರಿಗೆ ಎಲ್ಲವೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗೇನೋ ನಾನು ಭೀಮಮಾಲೆಯನ್ನು ಹಾಕಿದ್ದೇನೆ. ಈ ಮುಖಾಂತರವಾಗಿ ವೈಚಾರಿಕವಾಗಿ ನಾವು ಆಲೋಚನೆ ಮಾಡಬೇಕು. ಅಂಬೇಡ್ಕರ್ ವಿಚಾರಗಳನ್ನು, ಅವರು ಬರೆದಿರ್ತಕ್ಕಂಥ ಸಂಪುಟಗಳನ್ನು, ಅವರ ಒಂದು ಅಧ್ಯಯನದ ಮುಖಾಂತರವಾಗಿ ನಮಗೊಂದಿಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಏನು ವಿಚಾರಗಳಿಂದ ನಮ್ಮ ಮನಸ್ಸು ಬದಲಾವಣೆ ಆಗಬೇಕಾಗ್ತದೆ. ಪ್ರತಿ ವರ್ಷ ನಾವು ಭೀಮಮಾಲೆ ಅನ್ನೋ ಕಾರ್ಯಕ್ರಮನ ಹಾಕೊಂಡಿದ್ದೀವಿ. ಅಂಬೇಡ್ಕರ್ ಜಯಂತಿಯಿಂದ ಬುದ್ಧ ಜಯಂತಿವರೆಗೆ 2024ರಿಂದ ಇದು ಪ್ರಾರಂಭ ಮಾಡಿದ್ದೀವಿ. ಏನಂದರೆ ಭೀಮಮಾಲೆ ಅಂದರೆ ಸರ್ವಜನರ ಒಳಿತಿಗಾಗಿ, ಬಹುಜನರ ಏಳಿಗೆಗಾಗಿ, ಸಂವಿಧಾನ ಉಳಿವಿಗಾಗಿ ಭೀಮ ಸಂದೇಶ ಸಾರುವುದಕ್ಕಾಗಿ ಭೀಮಮಾಲೆ ಅಂತೇಳಿ. ಇದು ಮೊದಲನೇ ವರ್ಷ ನಾವು 5 ಜನದಿಂದ ಪ್ರಾರಂಭ ಮಾಡಿದ್ವಿ. 2ನೇ ವರ್ಷ 12 ಜನದಿಂದ ಪ್ರಾರಂಭ ಮಾಡಿದ್ವಿ. ಈ ವರ್ಷ 38 ಜನ ಆಗಿದ್ದಾರೆ. ನಾವು 25 ಜನ ಅನ್ಕೊಂಡಿದ್ವಿ, ಒಂದು ನಿರ್ಧಾರ ಮಾಡಿದ್ವಿ. ಈಗ 38 ಜನ ಆಗಿದ್ವಿ. ಭೀಮಮಾಲೆ ಉದ್ದೇಶ ಒಟ್ಟಾರೆ ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ, ನಾವು ಆಳುವ ವರ್ಗ ಆದರೂ ಕೂಡ ರಾಜಕೀಯ ಅಧಿಕಾರ ಪಡೆದರೂ ಕೂಡ ನಾವು ಸಾಂಸ್ಕೃತಿಕವಾಗಿ ಬದಲಾಗಬೇಕು. ಆ ಸಾಂಸ್ಕೃತಿಕವಾಗಿ ಬದಲಾಗೋದ್ರಾಗ ಮಾತ್ರ ನಾವು ನಿಜವಾದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಾಂಸ್ಕೃತಿಕವಾಗಿ ಬದಲಾಗೋದಕ್ಕೆ ನಾವು ಈ ಹೆಜ್ಜೆಗಳನ್ನು ಇಡಬೇಕು. ಭೀಮಮಾಲೆ ಮೂಲಕ ಸಾಂಸ್ಕೃತಿಕ ಇತಿಹಾಸವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕನ್ನಂತೇಳಿ ಉದ್ದೇಶದಿಂದ ಈ ಭೀಮಮಾಲೆ ಹಾಕಿದ್ವಿ. ನಾವು ಮೊದಲನೇ ವರ್ಷದಲ್ಲಿ ಭೀಮಮಾಲೆ ಹಾಕುವ ಮೂಲಕ ಪ್ರತಿದಿನ ಒಂದು ಭಾಷಣ ಓದಬೇಕು ಬಾಬಾ ಸಾಹೇಬ್ರದ್ದು. ಆನಂತರ ಆ ಭಾಷಣವನ್ನು ಹಂಚ್ಕೊಳ್ಬೇಕು.
ಪ್ರತಿದಿನ ಒಂದು ಭಾಷಣ ಓದೋದ್ರಿಂದ ಸುಮಾರು ಮೊದಲನೇ ವರ್ಷದಲ್ಲಿ 41 ದಿನ ಆಗಿತ್ತು ಅಂಬೇಡ್ಕರ್ ಜಯಂತಿಯಿಂದ ಬುದ್ಧ ಜಯಂತಿವರೆಗೆ ಸುಮಾರು 41 ಭಾಷಣಗಳನ್ನು ನಾವು ಓದಿದ್ದೀವಿ ಮತ್ತು ಅದು ಹಂಚ್ಕೊಳ್ಳೋಕೆ ಸಾಧ್ಯ ಆಯಿತು. ಅದೇ ಥರ ಎರಡನೇ ಬಾರಿಗೆ 12 ಜನ ಭೀಮಮಾಲೆ ಹಾಕಿದ್ವಿ. ಎರಡನೇ ಬಾರಿಗೆ ನಾವು ಸಂಪುಟ 10 ಓದಬೇಕಂತ ನಿರ್ಧಾರ ಮಾಡಿದ್ವಿ. ಸಂಪುಟ 10 ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರುವಂಥ ಬುದ್ಧ ಆ್ಯಂಡ್ ಆತನ ದಮ್ಮ, ಬುದ್ಧ ಮತ್ತು ಆತನ ದಮ್ಮ ಇದೆಯಲ್ಲ, ಬುದ್ಧನ ಪೂರ್ಣ ಚರಿತ್ರೆ ಅದರಲ್ಲಿ ಇರೋದರಿಂದ ಅದನ್ನು ನಾವು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಅಧ್ಯಯನ ಮಾಡಿ ಅದನ್ನು ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಅದಾನಂತರ ಈ ವರ್ಷ 3ನೇ ವರ್ಷದಲ್ಲಿ ಸಂಪುಟ 3 ಆಯ್ಕೆ ಮಾಡಿಕೊಂಡಿದ್ವಿ. ಸಂಪುಟ 3 ಯಾಕಂದರೆ ಅದರಲ್ಲಿ ಪ್ರಾಚೀನ ಭಾರತ ಕ್ರಾಂತಿ ಪ್ರತಿಕ್ರಾಂತಿ ಅನ್ನೋ ವಿಷಯ ಮತ್ತು ಜಾತಿ ವಿನಾಶ ಈ ಥರ ಅನೇಕ ಸಂದೇಶಗಳು ಮಹತ್ವವಾದ ಗ್ರಂಥ ಆಗಿರೋದನ್ನ ಅದನ್ನು ಓದಬೇಕು ಮತ್ತು ಅದನ್ನು ಜನರಿಗೆ ಹಂಚಿಕೊಳ್ಬೇಕು. ಇನ್ನೊಂದು ಏನಂದರೆ, ನಮ್ಮಲ್ಲಿ ಅನೇಕ ಜನ ಅಂಬೇಡ್ಕರ್ ಅಭಿಮಾನಿ ಅನುಯಾಯಿಗಳು ಓದಕ್ಕೆ ಸಾಧ್ಯ ಇರಲಾರರು ಕೂಡ ಇದ್ದಾರೆ. ಅವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಅಂಬೇಡ್ಕರ್ ಅವರ ಭಾಷಣಗಳನ್ನು ನಾಡಿನ ಖ್ಯಾತ ಚಿಂತಕರು ಮತ್ತು ಪ್ರಾಧ್ಯಾಪಕರಾಗಿರುವಂಥ ಅರುಣ್ ಜೋಳದ ಗುಳ್ಳಿಗೆ ಅವರು ಅಂಬೇಡ್ಕರ್ ಓದು ಸರಣಿ ಮೂಲಕ ಅಂಬೇಡ್ಕರ್ ಅವರ ಭಾಷಣವನ್ನು ಸಾಹಿತ್ಯ ರೂಪದಲ್ಲಿರುವ ಭಾಷಣವನ್ನು ಆಡಿಯೋ ಮೂಲಕ ಅವರು ರೈತಪರ ಚಿಂತಕರಿಂದ ಅನುಯಾಯಿಗಳಿಂದ ಓದಿಸಿದ್ದಾರೆ. ಅವು ಯೂಟ್ಯೂಬ್ನಲ್ಲಿ ಆಡಿಯೋಗಳಿದ್ದಾವೆ. ಆ ಆಡಿಯೋಗಳನ್ನು ನೀವು ಸಾಮೂಹಿಕವಾಗಿ ಕುಂತ್ಕೊಂಡು ಕೇಳಬಹುದು. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಹಿತ್ಯವನ್ನು ವಿಚಾರವನ್ನು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ಓದಕ್ಕೆ ಸಾಧ್ಯ ಇರಲಾರವರಿಗೆ ಅವು ಆಡಿಯೋಗಳನ್ನು ಕೇಳಬೇಕಂತ ನಿರ್ಧಾರ ಮಾಡಿದ್ವಿ. ಇದು ಸುಮಾರು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿಯಿಂದ ಬುದ್ಧ ಜಯಂತಿವರೆಗೆ ನಡೀತದೆ. ಕೊನೆಯಲ್ಲಿ ನಾವು ಅಶೋಕ್ ಶಿಲಾಶಾಸನ ಇರುವಂಥ ಮಸ್ಕಿಯಲ್ಲಿ ಅಲ್ಲಿ ಸಮಾರೋಪ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಸಮಾರೋಪ ಕಾರ್ಯಕ್ರಮ ಮಾಡುವಾಗ ಅದು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ಜಾಗ ಆಗಿರೋದ್ರಿಂದ ಅಲ್ಲಿ ಸಮಾರೋಪ ಕಾರ್ಯಕ್ರಮ ಮಾಡ್ತಿದ್ವಿ. ಅಲ್ಲಿ ಸುಮಾರು ಈ ಮಾಲೆ ಹಾಕಿದಂಥ ಎಲ್ಲರೂ ಕುಟುಂಬ ಸಮೇತ ಹೆಣ್ಣುಮಕ್ಕಳು ಕೂಡಿಕೊಂಡು ಕುಟುಂಬ ಸಮೇತ ಅಲ್ಲಿ ಭಾಗವಹಿಸ್ಬೇಕಂತ ಅನ್ಕೊಂಡಿದ್ವಿ. ಅಲ್ಲಿ ಭಾಗವಹಿಸೋದ್ರಿಂದ ನಾವು ಕೂಡ ಸಾಂಸ್ಕೃತಿಕವಾಗಿ ಒಂದು ವಿಚಾರವನ್ನು ನಾವು ಅರ್ಥ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಬಾಬಾ ಸಾಹೇಬರು ಹೇಳಿದಂತೆ ಅನೇಕ ಸಾಂಸ್ಕೃತಿಕ ಇತಿಹಾಸವನ್ನು ಸಾಂಸ್ಕೃತಿಕ ನಮ್ಮ ಆಚರಣೆಗಳನ್ನು ಅವರು ತೆಗೆದು ತೋರಿಸಿದ್ದಾರೆ, ಅಧ್ಯಯನ ಮಾಡಿ ನಮಗೆ ತೋರಿಸಿದ್ದಾರೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಾವು ಅವ್ರನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಂತೇಳಿ ನಾವು ಈ ಭೀಮಮಾಲೆ ಕಾರ್ಯಕ್ರಮ ನಡೀತಿದೆ. ಒಟ್ಟಾರೆಯಾಗಿ ಭೀಮಮಾಲೆ ಅಂದರೆ ಅಂಬೇಡ್ಕರ್ ಅವರನ್ನು ಓದುವುದು, ಅರ್ಥ ಮಾಡಿಕೊಳ್ಳೋದು, ಅಳವಡಿಸಿಕೊಳ್ಳೋದು ಅವರ ವಿಚಾರಗಳನ್ನು, ಮತ್ತು ಅವರ ವಿಚಾರಗಳನ್ನು ಜನರಿಗೆ ತಿಳಿಸುವುದು, ಮತ್ತು ಇನ್ನೊಂದು ಮೌಢ್ಯಾಚಾರಗಳಿಂದ ದೂರ ಇರುವುದು ಅಥವಾ ಅವುಗಳನ್ನು ಧಿಕ್ಕರಿಸುವುದು, ಇನ್ನೊಂದು ಮದ್ಯಪಾನ ಅಥವಾ ಕುಡಿತದಿಂದ ದೂರ ಇರುವುದು, ಧಿಕ್ಕರಿಸುವುದು. ಇವು ಪ್ರಮುಖ ಭೀಮಮಾಲೆ ಉದ್ದೇಶಗಳಾಗಿದ್ದಾವೆ. ಜನರಿಗೆ ಏನು ಸಂದೇಶ ಕೊಡ್ತಾರೆ? ಜನರಿಗೆ ಏನಂದ್ರೆ, ನೀವು ಸಾಂಸ್ಕೃತಿಕವಾಗಿ ಬದಲಾಗಬೇಕಂತ ಬಾಬಾ ಸಾಹೇಬ್ ಹೇಳಿದಾರೆ. ಸಾಂಸ್ಕೃತಿಕ ಬದಲಾಗೋದಂದ್ರೆ ಅದು ಒಂಥರ ಧಾರ್ಮಿಕವಾಗಿ ಆಗಿ ತೋರಿಸಿದ್ದಾರೆ ಬಾಬಾ ಸಾಹೇಬರು. ನಾವು ಬಾಬಾ ಸಾಹೇಬ್ರ ಥರ ನೇರವಾಗಿ ನಾವು ಬದಲಾಗಕ್ಕಾಗಲ್ಲ. ನಾವು ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಬೌದ್ಧ ಧರ್ಮವನ್ನು ತಿಳ್ಕೊಳ್ಬೇಕಾಗ್ತದೆ, ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ಅವು ಅಧ್ಯಯನ ಮಾಡ್ತಾ ಇದು ತಿಳ್ಕೊಳ್ಳೋಕೆ ಇದು ಒಂದು ಪ್ರಯತ್ನ. ತಿಳ್ಕೊಳ್ಳೋ ಮೂಲಕ ನೀವು ಆಮೇಲೆ ನಿಮ್ಮ ಸ್ವತಂತ್ರ ನಿರ್ಧಾರ, ಅದು ಧರ್ಮ ಚೇಂಜ್ ಆಗೋದು ಅಥವಾ ಅಳವಡಿಸಿಕೊಳ್ಳೋದು, ಅದನ್ನು ಸ್ವೀಕಾರ ಮಾಡೋದು ಅವರ ವೈಯಕ್ತಿಕ ವಿಚಾರ. ಆದರೆ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ಭೀಮಮಾಲೆ ಉದ್ದೇಶ. ಈಗಿನ ಯುವಕರು ಮತ್ತು ಯುವತಿಯರು ಮೌಢ್ಯದಲ್ಲಿ ಮತ್ತು ಬೇರೆ ಬೇರೆ ಕೆಟ್ಟ ಬಲಿ ಆಗ್ತಿದೆ. ಹೌದು, ನೀವು ಇದರಿಂದ ಏನು ಯೋಚಿಸ್ತೀರ? ಅದಕ್ಕೆ ಈ ಥರ ಭೀಮಮಾಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಿಜವಾಗಲೂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದುವ ಮೂಲಕ ಅರ್ಥ ಮಾಡಿಕೊಂಡ್ರಂದ್ರೆ ಅವರು ಅದನ್ನ ಕುಡಿತ ಮತ್ತು ದುಶ್ಚಟಗಳಿಂದ ದೂರ ಇರಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರು ಹೆಚ್ಚು ಈ ಮುಂದಿನ ದಿನಗಳಲ್ಲಿ ಒಲವು ತೋರಿಸ್ತಾರಂತ ನಮಗೆ ಭರವಸೆ ಇದೆ. ನೀವು ತಳಮಟ್ಟದಲ್ಲಿ ಕೆಲಸ ಮಾಡ್ತೀರಾ ಸರ್? ತಳಮಟ್ಟದಲ್ಲಿ ನಾವು ಈಗಾಗಲೇ ತಳಮಟ್ಟದಲ್ಲೇ ಇದ್ದೀವಿ. ನಾವು ಪ್ರತಿಯೊಬ್ಬರು ಜನ ಸಂಪರ್ಕದಲ್ಲಿ ಇದ್ದೀವಿ, ಜನರ ಜೊತೆ ಇದ್ದೀವಿ. ನಮ್ಮನ್ನು ನೋಡ್ತಾ ಇದ್ದಾರೆ, ಅವರು ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ಅನುಮಾನದಿಂದ ನೋಡ್ತಾ ಇದ್ದಾರೆ. ಕೆಲವರು ಇಲ್ಲ ಏನೋ ಮಾಡ್ತಾ ಇದ್ದಾರೆ, ಒಂದು ಬದಲಾವಣೆ ದಾರಿಯಲ್ಲಿ ಹೊಂಟಿದ್ದಾರೆ ಇವರು ಅಂತಲೂ ಗುಸ್ತಾ ಇದ್ದಾರೆ. ಹಾಗೆ ಒಳ್ಳೆ ಸಪೋರ್ಟ್ ಇದೆ, ನಮ್ಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಅವರಿಗೆ ಕೆಲವೊಬ್ಬರು ಅನುಮಾನ ಪಟ್ಟವರಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಇದರಲ್ಲಿ ಏನು ಮೌಢ್ಯ ಇಲ್ಲ ಮತ್ತು ಯಾವುದೇ ಅನುಮಾನ ಪಡುವಂಥದ್ದಿಲ್ಲ. ಒಟ್ಟಾರೆಯಾಗಿ ಇದನ್ನು ಅಂಬೇಡ್ಕರ್ ವಿಚಾರಗಳನ್ನು ಅಳವಡಿಸಿಕೊಳ್ಳೋದು, ಅರಿತುಕೊಳ್ಳೋದು, ಇನ್ನೊಬ್ಬರಿಗೆ ಹೇಳೋದು ಅಷ್ಟೇ, ಇದು ಮತ್ತೇನಿಲ್ಲ ಅಂತ ಹೇಳಿದ್ವಿ. ಮತ್ತು ಈ ಥರ ಮಾಡೋದ್ರಿಂದ ವ್ಯಕ್ತಿತ್ವ ವಿಕಾಸನ ಆಗ್ತದೆ, ದುಶ್ಚಟಗಳಿಂದ ಒಂದು ಉತ್ತಮ ಆರೋಗ್ಯ ಆಗ್ತದೆ, ಉತ್ತಮ ಪರಿಸರವನ್ನು ನಮ್ಮ ಸುತ್ತಮುತ್ತ ಇರೋಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಸರ್, ಭೀಮಮಾಲೆ ಹಾಕೋದು ಎಷ್ಟು ವರ್ಷ ಆಯ್ತು ನೀವು? ಭೀಮಮಾಲೆಯನ್ನು ಕಳೆದ 3 ವರ್ಷಗಳೆಂದರೆ ಈ ವರ್ಷದ 3ನೇ ವರ್ಷ. 1ನೇ ವರ್ಷದಲ್ಲಿ ನಾವು ಶರಣಪ್ಪ ಬಲ್ಲೇಟಿಯವರು ಒಳಗೂಡಿ ಒಂದು 5 ಜನರಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಹೋದ ವರ್ಷ 2ನೇ ವರ್ಷಕ್ಕೆ ಒಂದು 12 ಜನ ಭಾಗವಹಿಸಿದ್ರು. ಈ ವರ್ಷ 40ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಇದು ವರ್ಷ ಬೆಳೀತಾ ಹೋಗ್ತದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು.
ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮತ್ತು ನಾವು ತಿಳ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ವಿಚಾರಗಳನ್ನ 4 ಜನರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು ಈ ಮುಖ್ಯ ಉದ್ದೇಶ. ಅರಿತುಕೊಳ್ಳೋದು, ಅಳವಡಿಸಿಕೊಳ್ಳುವುದು ಮತ್ತು ಪ್ರಚಾರ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಇರೋದ್ರಿಂದ, ಮತ್ತೆ ಈ ನಡುವೆ ನಮಗೆ ಜೀವಕ್ಕೆ ಅಪಾಯ ತರ್ತಕ್ಕಂಥ, ಅನಾರೋಗ್ಯವನ್ನು ಉಂಟು ಮಾಡತಕ್ಕಂಥ ಯಾವ್ದಾದ್ರು ಹವ್ಯಾಸಗಳಿದ್ರೆ ಜೀವನ ಪೂರ್ತಿ ಬಿಡುವಂತ ತೀರ್ಮಾನ ಮಾಡಿನೇ ಭೀಮಮಾಲೆ ಹಾಕ್ಬೇಕನ್ನಂತ ಒಂದು ತೀರ್ಮಾನಕ್ಕೆ ಬಂದಿದ್ವಿ. ಅವ್ರವ್ರು ಯಾಕಂದ್ರೆ ಸುಮ್ಮನೆ ಈಗ ಅಯ್ಯಪ್ಪ ಮಾಲೆ ಹಾಕ್ದಂಗೆ ಹಾಕಿ 40 ದಿನಗಳಾದ ನಂತರ ಮತ್ತೆ ಶುರು ಮಾಡೋದಲ್ಲ. ಹೊಸ ಜೀವನ ಕಟ್ಟಿಕೊಳ್ಳಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ತಿದ್ವಿ. ಹೊಸ ಜೀವನ ಕಟ್ಟಿಕೊಳ್ಬೇಕಂಥದ್ದು ಮತ್ತು ವ್ಯಕ್ತಿತ್ವ ವಿಕಸನದ ಒಂದು ಪ್ರಕ್ರಿಯೆ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಓದುವವರ ಸಂಖ್ಯೆ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪುಸ್ತಕಗಳನ್ನು ಓದ್ಬೇಕನ್ನೋದು ಮುಖ್ಯವಾಗಿ. ಈ ಮೊಬೈಲ್ ನೋಡೋಂಥದ್ದಲ್ಲ, ಪುಸ್ತಕಗಳನ್ನೇ ಓದಬೇಕು. ಅಂಬೇಡ್ಕರ್ 22 ಏನು ಸಂಪುಟಗಳಿದಾವ, ಆ 22 ಸಂಪುಟಗಳನ್ನು ಓದಬೇಕು. ನಾವು ಈ ವರ್ಷ ಈ ಅವಧಿನಲ್ಲಿ ಸಂಪುಟ 3 ಟಾರ್ಗೆಟ್ ಮಾಡ್ತೀವಿ. ಸಂಪುಟ 3 ಓದಿ ಮುಗಿಸ್ಬೇಕು ಈ ಅವಧಿನಲ್ಲಿ ಅಂತ ಅನ್ಕೊಂಡಿದ್ವಿ. ಏಪ್ರಿಲ್ ಅಂಬೇಡ್ಕರ್ ಅವರ ಜಯಂತಿಯಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಈ ಭೀಮಮಾಲಾ ಕಾರ್ಯಕ್ರಮ ಬುದ್ಧ ಜಯಂತಿ ಎಂದು ಸಮಾಪ್ತಿಗೊಳ್ಳುತ್ತದೆ. ಬುದ್ಧ ಜಯಂತಿ ನಾವು ಆ ಸಮಾರೋಪ ಕಾರ್ಯಕ್ರಮವನ್ನ ರಾಯಚೂರು ಜಿಲ್ಲೆಯ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಅಶೋಕನ ಶಿಲಾಶಾಸನವನ್ನು ಹೊಂದಿರತಕ್ಕಂಥ ಮಸ್ಕಿ ಪಟ್ಟಣದಲ್ಲಿ ಅಶೋಕ ಶಿಲಾಶಾಸನ ಸ್ಥಳದಲ್ಲಿ ಸಮಾರೋಪ ಕಾರ್ಯಕ್ರಮ ಮಾಡಿ ಅಲ್ಲಿ ಪ್ರಮುಖರನ್ನ ಕರೆಸಿ ಅಂಬೇಡ್ಕರ್ ವಿಚಾರಗಳನ್ನ ಮತ್ತೆ ಭೀಮಮಾಲೆದಾರಿಗಳ ಕುಟುಂಬಸ್ಥರು ಅಲ್ಲಿಗೆ ಬಂದು ಸೇರಿರ್ತಾರೆ. ಎಲ್ಲ ಕುಟುಂಬಸ್ಥರು ಸೇರಿರೋದ್ರಿಂದ ವಿಚಾರಗಳನ್ನ ಎಲ್ಲರಿಗೂ ಮುಟ್ಟಿಸ್ತಕ್ಕಂಥ ಕೆಲಸನ ಅಲ್ಲಿನೂ ಮಾಡೋಂಥದ್ದಾಗ್ತದೆ. ಇದು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಕೆ ನೀವೇನ್ ಮಾಡ್ತೀರಾ ಕೆಲಸ? ತಳಮಟ್ಟದಲ್ಲಿ ಹೇಗೆ ಕೆಲಸ ಮಾಡ್ತೀರಾ? ತಳಮಟ್ಟದಲ್ಲಿ ನಾವು ನೋಡ್ರಿ ಅಂಬೇಡ್ಕರ್ ವಿಚಾರಗಳನ್ನ ಒಂದೇ ಕಾರ್ಯಕ್ರಮದ ಮೂಲಕ ಹೋಗ್ಬೇಕಂತ ಏನಿಲ್ಲ. ಹಾಗಾಗಿ ನಾವು ಮನೆಗೆ ಅಂಬೇಡ್ಕರ್ ಅನ್ನುವಂಥ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ಅದು 2 ವರ್ಷ ಮೇಲ್ಪಟ್ಟ ಆಯ್ತಿದೆ. ಸುಮಾರು 1 ವಾರಕ್ಕೆ 1 ಮನೆಯಲ್ಲಿ ಅಂತ ಈಗ 124 ಮನೆಗಳನ್ನು 124 ವಾರಗಳು ಅಂದ್ರೆ 2 ವರ್ಷ ಮುಗೀತು. ಆ ತರದ ಕಾರ್ಯಕ್ರಮದ ಮೂಲಕ ಮನೆಗೆ ಅಂಬೇಡ್ಕರ್ ಅವರನ್ನ ಬಿತ್ತುವಂತ ಕೆಲಸ. ಹಾಗೇನೆ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳ ಅನ್ನುವಂಥ ಆಶಯ ಹೊಂದಿರತಕ್ಕಂಥ ಸಂವಿಧಾನವನ್ನ ಸಹ ಎಲ್ಲರಿಗೂ ಮುಟ್ಟಿಸ್ಬೇಕು, ಜನ ಗೊತ್ತಾಗಬೇಕು. ಯಾಕಂದ್ರೆ ಈ ದೇಶ ನಡೀತಕ್ಕಂಥದ್ದೇ ಸಂವಿಧಾನದಿಂದ. ಸಂವಿಧಾನದ ಬಗ್ಗೆನೇ ಜನಗಳಿಗೆ ಗೊತ್ತಿಲ್ಲ. ಸಂವಿಧಾನ ಯಾರ ಮನೆಯಲ್ಲಿ ಇಲ್ಲದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಂಬೇಡ್ಕರನ್ನ ಅವ್ರು ಬರೆದಿರ್ತಕ್ಕಂಥ ಈ ಸಮಾಜಮುಖಿ ದೇಶ ಕಟ್ತಕ್ಕಂಥ ಸಂವಿಧಾನವನ್ನು ಸಹ ಅದಕ್ಕೆ ಒಂದು ಅಸ್ಪೃಶ್ಯತೆ ಕಳಂಕ ಅಂಟಿಸಿ, ಅಂಬೇಡ್ಕರ್ ಅಸ್ಪೃಶ್ಯರಾಗಿರೋದ್ರಿಂದ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಅಸ್ಪೃಶ್ಯತರ ನೋಡುವಂತ ಕುತಂತ್ರ ಈ ದೇಶದಲ್ಲಿ ನಡೆದಿದೆ ಅನ್ನೋ ಕಾರಣಕ್ಕಾಗಿ ಸಂವಿಧಾನ ಇವತ್ತು ನೋಡಕ್ಕಾಗಿಲ್ಲ ಯಾರು. ಹಾಗಾಗಿ ಆ ಸಂವಿಧಾನದ ಆಶಯಗಳನ್ನ ಮಕ್ಕಳಿಗೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ನಡೆ ಸಂವಿಧಾನದ ಕಡೆ ಅನ್ನುವಂಥ ವಿಶಿಷ್ಟ ಕಾರ್ಯಕ್ರಮದ ಮೂಲಕ ಸಂವಿಧಾನವನ್ನ ಪರಿಚಯಿಸ್ತಕ್ಕಂಥ ಕೆಲಸ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರಾರಂಭಿಸಿದ್ವಿ. ಹಂಗೇನೆ ಈ ದೇಶದ ಮಹನೀಯರ ವಿಚಾರಗಳನ್ನು ಮುಟ್ಟಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಈಗ ಈ ವರ್ಷದಿಂದ ನಾವು ಅನ್ಕೊಂಡಿದ್ವಿ, ಬುದ್ಧ ಬರಲಿ ನಮ್ಮ ಮನೆಗೆ, ಬುದ್ಧ ಬಂದಾನೋ ನಮ್ಮ ಮನೆಗೆ ಅನ್ನುವಂಥ ಈ ಯೋಚನೆ ಇಟ್ಕೊಂಡಿದ್ವಿ. ಕೆಲವಷ್ಟು ಯುವಕರು ಮುಂದೆ ಬಂದಿದ್ದಾರೆ ನಾವು ಈ ಕಾರ್ಯಕ್ರಮ ತಗೊಂಡು ಹೋಗ್ತು ಅಂತ. ಯಾಕಂದ್ರೆ ನಿಮ್ಗೆ ಹೇಳ್ದಂಗೆ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮ ನಡೀತಾ ಇರೋದು ಶರಣಪ್ಪ ಬಲ್ಲೆಟ್ಟಿ ಅವರ ನೇತೃತ್ವದಲ್ಲಿ. ಅವರು ವಿಧಾನ ಕಾರಣಕ್ಕಾಗಿ ನಡೀತದೆ. ಯಾವುದೇ ಕಾರ್ಯಕ್ರಮ ಮುಂದುವರಿಬೇಕಾದ್ರೂ ಒಂದು ಬದ್ಧತೆ ಇರತಕ್ಕಂಥ ಒಬ್ಬ ವ್ಯಕ್ತಿಗಳು ಅದರ ಕೇಂದ್ರ ಬಿಂದುವಾಗಿ ಜವಾಬ್ದಾರಿಯನ್ನು ತಗೊಳ್ಬೇಕು, ಅವಾಗ ಮುಂದುವರಿತಾನೆ. ಅದಕ್ಕೆ ಮನೆಗೆ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಶರಣಪ್ಪ ಅವರು ಸಾರಥಿಯಾಗಿದ್ರೆ, ವಿದ್ಯಾರ್ಥಿಗಳ ನಡೆ ಸಂವಿಧಾನದ ಕಡೆ ಅನ್ನುವಂಥ ಕಾರ್ಯಕ್ರಮಕ್ಕೆ ದಲಿತ ಸಾಹಿತಿ ಬಸವರಾಜ್ ಬ್ಯಾಗೋಟ್ ಅವರು ಅದರ ಸಾರಥ್ಯವನ್ನು ವಹಿಸ್ಕೊಂಡಿದ್ರು. ಹಂಗೆ ಈಗ ನಾವು ಮನೆಗೆ ಮಾತೆಯರು ಅನ್ನುವಂಥ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಹೆಣ್ಮಕ್ಳು ತಗೊಂಡೋದ್ರು ಚೆನ್ನಾಗಿರುತ್ತಂತ. ಹಾಗಾಗಿ ಈ ತರದ ಒಟ್ಟಾರೆ ಈ ದೇಶದಲ್ಲಿ ಬಹುತ್ವ ಭಾರತವನ್ನು ಕಟ್ಟಲಿಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಿದ್ದಾರೆ, ಮಹನೀಯರಿದ್ದಾರೆ, ಸಾಧುರು, ಸತ್ಪುರುಷರು, ಅವಧೂತರು, ಆರೂಢರು, ಸಂತರು, ಸೂಫಿಗಳಿದ್ದಾರೆ. ಅವ್ರ ವಿಚಾರಗಳನ್ನ ನಾವು ಹಳ್ಳಿಗೆ ಮುಟ್ಟಿಸುವಂತ ಕೆಲಸ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ಪೂರಕವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಕೊಂಡೊಯ್ತಕ್ಕಂಥ ಬದ್ಧತೆ ಇರುವಂತ ವ್ಯಕ್ತಿಗಳ ಹುಡುಕಾಟದಲ್ಲಿ ಸಹ ಇದ್ದೀವಿ. ಯಾರಾದ್ರೂ ಆ ತರದವ್ರು ಸಿಗ್ತಾರೆ ಅಂತ ಭರವಸೆ ಇದೆ. ಖಂಡಿತ ಆ ವಿಚಾರಗಳನ್ನ ತಗೊಂಡೋಗತಕ್ಕಂಥ ಕೆಲಸ ಮಾಡ್ಬೇಕಂತ. ಈಗಿನ ಯುವಕರು ಯುವತಿಯರು ಮೌಢ್ಯದಲ್ಲಿ ಮತ್ತು ಬೇರೆ ಬೇರೆ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ. ನೀವು ಏನ್ ಸಂದೇಶ ಕೊಡ್ತೀರಾ? ಮೌಢ್ಯ ಬಲಿಯಾಗೋದಕ್ಕಿಂತ ಬಲಿಯಾಗುವಂತ ರೀತಿಯ ವ್ಯವಸ್ಥೆ ರೂಪಿಸಲ್ಪಟ್ಟಿದೆ, ಅದು ಅರ್ಥ ಆಗ್ತಿಲ್ಲ. ಅವರು ಬಲಿಯಾಗೋದಿಲ್ಲ, ಬಲಿಯಾಗೋದಕ್ಕೆ ಕೆಡ್ಡ ತೋಡ್ಕೊಂಡು ಅವ್ರು ಬಲಿ ಮಾಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ನಡೆದಿದೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿ ಯುವಜನರು ಪ್ರಶ್ನೆ ಮಾಡದೆ ಈ ದೇಶದಲ್ಲಿ ಅಪರಾಧ ಆಗಿದೆ. ಪ್ರಶ್ನೆ ಮಾಡದೆ ಯಾವುದೇ ಒಪ್ಕೊಳ್ಬೇಡ, ಯಾವುದನ್ನು ಒಪ್ಪಬೇಡ ಅಂತ ಬುದ್ಧ ಹೇಳ್ತಾರೆ. ಈ ದಿನದ ಮೊದಲ ಸಮಾಜ ಸುಧಾರಕರು ಬುದ್ಧ ಹೇಳ್ತಾರ, ನಾನು ಹೇಳೇನು ಅಂತ ಕೇಳಬೇಡ, ನಿಮ್ಮ ಅಪ್ಪ ಹೇಳೇನ ಅಂತ, ನಿಮ್ ಗುರು ಹೇಳೇನ ಅಂತ ಒಪ್ಕೋಬೇಡ. ಆ ಹೇಳಿರ್ತಕ್ಕಂಥದನ್ನ ನೀನು ಮನಸ್ಸಿನಲ್ಲಿ ಮನನ ಮಾಡಿಕೊಂಡು
ಪರಾಮರ್ಶಿಸಿಕೊಂಡು ಅದು ಸರಿ ಅನಿಸಿದ್ರೆ ಒಪ್ಪಿಕೊಳ್ಳ ಅಂತ ಹೇಳ್ತಾನೆ. ಅಂದ್ರೆ ಪ್ರಶ್ನೆ ಮಾಡದೇನೆ ಯಾವುದನ್ನೂ ಒಪ್ಪಿಕೊಳ್ಳಬೇಡ ಅಂತ ಈ ನೆಲದ ಮಹಾತ್ಮರು ಹೇಳಿದ್ರೆ, ಪ್ರಶ್ನೆ ಮಾಡದೆ ಅಪರಾಧ ಅನ್ನೋಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾಗಿ ನಾನು ಯುವಕರಿಗೆ ಕರೆ ಕೊಡುವಂಥದ್ದೇನಂತಂದ್ರೆ, ಪುಸ್ತಕಗಳನ್ನು ಜಾಸ್ತಿ ಓದಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.